ಹಾಂ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂತೇಳಿ. ಎಷ್ಟು ವರ್ಷದಿಂದ ಕೆಲಸ? ನಾವು ಭಾಳ 30-40 ವರ್ಷದಿಂದ ಕೆಲಸ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹುಬ್ಳಿ ಕೆಲಸ ಮಾಡ್ತಿದ್ದು, ಈಗ ಇಲ್ಲಿ ಬಂದು ಒಂದು 15 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಇವ್ರ ಕಡೆ ಚಿನ್ನಪ್ಪ ಅವ್ರ ಕಡೆನೇ ಮಾಡ್ತಾಯಿದ್ದೀವಿ, ಕೃಷ್ಣ ಅವ್ರ ಕಡೆ. ಚೆನ್ನಾಗಿದೆ ಎಲ್ಲ. ರಾಜ್ಕುಮಾರ್ ಅವ್ರ ಇವ್ರನ್ನೆಲ್ಲ ಫಿಲ್ಮ್ಸ್ ಎಲ್ಲ ನಾವು ಜಾಸ್ತಿ ಮಾಡೋದು. ಪುನೀತದಾಗಲಿ, ಶಿವರಾಜ್ ಕುಮಾರ್ ಅವ್ರದ್ದಾಗಲಿ, ದರ್ಶನ್ ಆಗಲಿ, ಪ್ರತಿಯೊಬ್ಬರದ್ದು ಆ್ಯಕ್ಟ್ರದ್ದು ಒಂದೊಂದು ಎಲ್ಲರದ್ದು ಮಾಡ್ತಾನೆ ಇರ್ತೀವಿ ನಾವು. ಚೆನ್ನಾಗಿ ಆ ಥರ ಏನಿಲ್ಲ, ಯಾವ್ದು ಹೇಳ್ತಾರೆ ಅದು ಮಾಡ್ತಾ ಇರ್ತೀವಿ. ಮತ್ತು ಈ ಧ್ರುವದ ಈಗ ಒಂಥರ ಪವರ್ಫುಲ್ಲಾಗಿ ಇದು ಬರ್ತಾಯಿದೆ. ಆ ಒಂದು ಮೂಮೆಂಟ್ನ ಚೆನ್ನಾಗಿ ತೋರಿಸ್ಬೇಕು ಅಂತ ನಾವು ಕೆಲಸ ವರ್ಕ್ ಚೆನ್ನಾಗಿ ನಡೀತಾ ಇದೆ, ಮಾಡ್ತಾಯಿದ್ದೀವಿ. ಅಥವಾ 70 ಅಡಿ ಕಟೌಟ್ ಏನೋ ಮಾಡಿ ಕೇಳಿದ್ದಾರೆ, ಅದನ್ನು ಮಾಡ್ತಾ ಇದ್ದಕ್ಕೆ ಇದು ಮಾಡಿದಾರಲ್ಲ, ರೆಡಿ ಮಾಡ್ತಾಯಿದ್ದಾರೆ, ವರ್ಕ್ ಆಗ್ತಾಯಿದೆ ಸರ್. ಇಲ್ಲಿ ಇನ್ನೂ ಬಂದಿಲ್ಲ ಈ ಕಡೆ ಸದ್ಯ. ಅವರು ಹೇಳಕ್ಕೆ ಗೊತ್ತಿಲ್ಲ, ಅವ್ರು ಗೊತ್ತಿದ್ದರೆ ಬಂದೇ ಬರ್ತಾರೆ. ಅವರು ಇಲ್ಲಿ ಮಾಡ್ತಾ ಇದ್ದಂತ ಇನ್ನೂ ಐಡಿಯಾ ಐತಾರೆ ಗೊತ್ತಿಲ್ಲ ಅವ್ರಿಗೆ. ಗೊತ್ತಾದ್ರೆ ಮಾತ್ರ ಪಕ್ಕ ಬಂದು ಹೋಗ್ತಾರೆ ಅವರು. ಆ ಥರ ಐತೆ, ಆ ಥರನೇ ಅದಾರ. ಈಗ ಪುನೀತ್ ಅವ್ರು ಯಾವ ಥರ ಮೂಮೆಂಟಿಗೆ ಇದ್ದಾರೆ ಅದೇ ಮೂಮೆಂಟ್ನಾಗ ಇವರು ಬರ್ತಾ ಇದ್ದಾರೆ. ಈಗ ಧ್ರುವ ಅವರು ಚೆನ್ನಾಗಿರೈತೆ, ಒಂಥರ ಮಾಡ್ತಾ ಇದ್ದಾನೆ ಚೆನ್ನಾಗಿ ಪೂರ್ತಿ ಓದೋದು. ಹಾಗೇ ಇದೆ, ನಿಜವಾಗಿ ಹೇಳ್ಬೇಕಂದ್ರೆ ಅದೇ ಥರ ತಿಳ್ಕೊಬೇಕು. ಈಗ ಇದನ್ನು ನೋಡಿದ್ರೆ ಇವ್ರು ಮಾಡ್ತಾರೋ ಸ್ಟೈಲ್ ಆಗಲಿ, ಇದೇ ಮೂಮೆಂಟೆಲ್ಲ ನೋಡಿದ್ರೆ ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ ಎಲ್ಲ ಅದೇ ಮೂಮೆಂಟೇ ಇದ್ದಾರೆ. ಪುನೀತ್ ಅವರು ಇದರಲ್ಲೇ ಇದ್ದಾರೆ, ಇವರು ಟ್ಯಾಲೆಂಟ್ನಲ್ಲೇ. ಹಾಂ, ನಾವು ಅನ್ಕೊಂಡು ನೋಡಿಲ್ಲ ಸರ್, ಅದಿನ್ನು ನೋಡಬೇಕು. ಆದರೆ ಫಸ್ಟ್ ನಡು ಬಂದಿಷ್ಟು ಎಲ್ಲ ಇದೆಲ್ಲ ನೋಡಿ, ಡ್ಯಾನ್ಸ್ ಗಿನ್ಸ್ ಎಲ್ಲ ಅವ್ರದ್ದು ಚೆನ್ನಾಗಿ ಮೂಮೆಂಟಿಗೆ ಐತೆ. ಒಂಥರ ನೋಡೋ ಥರನೇ ಮೂಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅವರು. ಇವರು ಡೈರೆಕ್ಷನ್ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆನಂದ್ ರಾವ್ ಈಗ ಆಲ್ರೆಡಿ ಈಗ ಒಂದು 40 ಕಟೌಟ್ ರೆಡಿ ಆಗಿದೆ ಸರ್ ಟೋಟಲಾಗಿ. ಇನ್ನೂ ವರ್ಕ್ ಮಾಡ್ತಾನೆ ಇದ್ದೀವಿ, ಇನ್ನೂ ಅದೋ ಮಾಡ್ತಾನೆ ಇದ್ದೀವಿ. ಈಗ ರೆಡಿ ಆಗಿದ್ದು ಅಷ್ಟಾಗಿದೆ, ಇನ್ನೂ ಹೊಡಿತಾ ಇದ್ದೀವಿ, ಇನ್ನೂ ಅದೋ. ಅಲ್ಲಿ ಖುಷಿ ಅನ್ನೋಕ್ಕೆ ನಮ್ಮ ಕೆಲಸ ಬೇಕು, ಮಾಡ್ತೀವಿ, ಅದೆಲ್ಲ ಆ ಖುಷಿ ಇದ್ದಿದ್ದು ಎಲ್ಲರಿಗೂ ಒಂದು. ಅದು ಇವ್ರದಂದ್ರೆ ಇನ್ನೂ ಒಂಥರ ಖುಷಿನೇ ಇರುತ್ತೆ, ಒಂಥರ ನೋಡೋಕ್ಕೆ. ದೊಡ್ಡ ಮನೆ ಅವ್ರದ್ದು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿರ್ತಾರೆ ಅವ್ರದ್ದು. ಒಂಥರ ಪಿಕ್ಚರ್ ಮಾಮೂಲಾಗ ಒಂದು ಇದು ಥರ ಇದಿರಂಗಿಲ್ಲ, ಏನಿಲ್ಲ, ಒಂಥರ ಇರುತ್ತಾರೆ. ಫ್ಯಾಮಿಲಿ ಮೂಮೆಂಟ್ನಾಗ ಹೋಗ್ತಾರೆ ಪಿಕ್ಚರೆಲ್ಲ ಅವರು. ಹೌದು, ಆ ಥರ ಇದೆ ಅವ್ರ ಕಡೆ. ತುಂಬ ಇದೆ ಈಗಂತಿಲ್ಲ, ತುಂಬ ಜನದೂ ಅದೇ ಥರ ಉರುಪಿದೆ, ಇಲ್ಲಂತಿಲ್ಲ. ಜನ ನೋಡೋಕ್ಕೆ ಅವರು ಯಾವಾಗ ಪಿಕ್ಚರ್ ಬರುತ್ತಂತ ಕಾಯ್ತಾ ಇದ್ದಾರೆ. ಆ ಥರ ಮೂಮೆಂಟ್ ಇದೆ ಈಗ ಜನಗಳಿಗೆ. ಧ್ರುವ ಬರ್ತಾರೆ, ಹೆಂಗೆ ಬರ್ತಾ ಇದ್ದಾರೆ ಅಂತ ನೋಡೋಕ್ಕೆ ಜನ ಇದು ಮಾಡ್ತಾಯಿದ್ದಾರೆ. ಏನಿಲ್ಲ ಸರ್, ಮುಂದೆ ಬರಬೇಕು, ಹುಡುಗ ಬೆಳಿಬೇಕು, ಇಂಡಸ್ಟ್ರಿ ಒಳಗೆ ಬೆಳೆದು ಇದಾಗಬೇಕು ಅನ್ನೋ ಒಂದು, ಎಲ್ಲರಿಗೂ ಒಂದು ಪುನೀತ್ ಹೆಂಗೆ ಇದಾದ್ರೆ ಆ ಥರ ಒಂದು ಬೆಳೆದು ಇದು ಮಾಡಬೇಕು ಅಂತೇಳಿ ದೊಡ್ಡ ಮನೆಯದು ಒಂದು ಇದು ಅಂತ ಹೇಳ್ಬೇಕು ಇಷ್ಟಪಡ್ತೀವಿ ಸರ್. ಏನು ಮುಗಿದೋಗ್ತದೆ ಸರ್, ಈಗ ಇನ್ನೊಂದು 4-5 ದಿವಸದಾಗ ಮುಗಿದೋಗ್ತದೆ ಸರ್. 4 ದಿವಸದಾಗ ಎಲ್ಲ ಕಟೌಟ್ ಎಲ್ಲ ಮುಗಿದಿತ್ತವು. ಅದೇ 70 ಅಡಿನೋ 60 ಅಡಿನೋ ರೆಡಿ ಅಂತ ಹೇಳಿದ್ದಾರೆ. ಅದು ಕನ್ಫರ್ಮ್ ಕರೆಕ್ಟ್ ಗೊತ್ತಿಲ್ಲ ಇನ್ನು. ಇದು ಫಸ್ಟ್ ಟೈಮ್ ಇವ್ರದ್ದು ಫಸ್ಟ್ ಟೈಮೇ. ಮತ್ತು ಸ್ಟಾರ್ಟಿಂಗ್ನಾಗ ಬರ್ತಾಯಿದ್ದೆ ಅಂದರೆ ಇವ್ರದ್ದು ಈ ಥರ ಕಟೌಟ್ ಫಸ್ಟ್ ಟೈಮೇ ಅವ್ರಿಗೆ. ನಾವೆಲ್ಲರೂ ಅಭಿಮಾನಿಗಳು, ಆದರೆ ಇವರು ಕಾರಣನ ನಮ್ಗೆ ಭಾಳ ಇದು ಮಾಡ್ತೀವಿ. ರಾಜ್ಕುಮಾರಿಂದ ಭಾಳ ಇದು ಮಾಡ್ತೀವಿ. ರಾಜ್ಕುಮಾರ್ ಅವ್ರಿಗೆ ಅದೊಂದು ಇದು ಮೊದಲಿಂದನೂ. ಇಲ್ಲಿಗೆ ನಾವು 20 ವರ್ಷ ಆಗ್ತಾ ಬಂತು ಇಲ್ಲಿ ಮಾಡ್ತಾ. ನಾವು ಬರ್ದಿಲ್ಲ ಸರ್, ಮಾಡೋರು ಆದರೆ ಆರ್ಟಿಸ್ಟ್ ಮಾಡ್ತಾರೆ, ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ. ನಾವೆಲ್ಲ ಇದು ಬರಿತೀವಿ, ಹೆಸರು ಟೈಟಲ್ಸ್ ಬರಿತೀವಿ. ಮತ್ತು ನಡು ಏನಾದ್ರು ಅವ್ರ ಜೊತೆಗೆ ಆರ್ಟಿಸ್ಟ್ ಅವ್ರ ಜೊತೆಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಟೈಟಲ್ ಭಾಳ ಬರ್ತೀವಿ ಸರ್, ಲಕ್ಕಿರಲ್ಲ ಸರ್ ಅವಾಗೆಲ್ಲ. ಇದು ಇಲ್ಲ ಹಂಗಂತೇನಿಲ್ಲ, ನಾವು ಹಂಗೆ ನೋಡಿದ್ರೆ ಸ್ಟಾರ್ಟ್ ಆಗಿದ್ದು ಇದರಿಂದ ಚಲೋ ಐತೆ. ವಿಷ್ಣುವರ್ಧನ್ ಪಿಕ್ಚರಿಂದ ಟೈಟಲ್ ಬ್ರೇಕ್ ಚಾಲು ಮಾಡಿದ್ದು. ಇಲ್ಲ ಹೇಳ್ತೀವಿ, ಅದೇ ಹೇಳ್ತೀವಲ್ಲ, ಬೆಳಿಬೇಕು, ಇಂಡಸ್ಟ್ರಿಯಲ್ಲಿ ಇವ್ರು ಇದಾಗಬೇಕು ಅಂತೇಳಿ ಎಲ್ಲರೂ ಬಯಸ್ತಾರೆ. ನಾವು ಅದೇ ಥರ ಒಬ್ಬರು ಅಭಿಮಾನಿಯಾಗಿ ಇದು ಮಾಡ್ತೀವಿ ಅವ್ರನ್ನ. ಆಯ್ತು ಸರ್, ಕೆಲಸ ಆಗ್ತಿದ್ದವು ಮತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.